ಅಂಗನವಾಡಿ ಅವ್ಯವಸ್ಥೆ ಸರಿಪಡಿಸಲು ಆಗ್ರಹ. ತಾಳಿಕೋಟೆ ಪಟ್ಟಣದ ವಾರ್ಡ್ ನಂಬರ್ 19ರ ವಟ್ಟರ್ ಓಣಿಯಲ್ಲಿ ಬರುವ ಅಂಗನವಾಡಿ ಕೇಂದ್ರದ ಅವ್ಯವಸ್ಥೆ ಕಾರಣೀಭೂತರಾದ ಅಂಗನವಾಡಿ ಕೇಂದ್ರದ ಕಾರ್ಯಕರ್ತರು, ಸಹಾಯಕರು ಹಾಗೂ ಸಂಬಂಧಿಸಿದ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿ ಪಟ್ಟಣದ ಅಂಬೇಡ್ಕರ್ ಸೇನೆ ತಾಲೂಕು ಘಟಕ ಹಾಗೂ ಬಾಬು ಜಗಜೀವನ್ ರಾಮ್ ಮಹಿಳಾ ಸ್ವಸಹಾಯ ಸಂಘದ ಪದಾಧಿಕಾರಿಗಳು ತಹಸೀಲ್ದಾರ್ಗೆ ಮನವಿ ಸಲ್ಲಿಸಿದರು. ಅಂಬೇಡ್ಕರ್ ಸೇನೆ ಜಿಲ್ಲಾ ಉಪಾಧ್ಯಕ್ಷ ಬಸ್ಸು ಮಾದರ್ ಮಾತನಾಡಿ, ಸದರಿ ಅವ್ಯವಸ್ಥೆ ಕುರಿತು ಈಗಾಗಲೇ ಇಲಾಖೆಯ ಸಿಡಿಪಿಒ ಹಾಗೂ ಸೂಪರ್ವೈಸರ್ ಅವರು ಭೇಟಿ ನೀಡಿದ್ದು ಇಲ್ಲಿವರೆಗೆ ಕ್ರಮ ಜರುಗಿಸಿಲ್ಲ. ಆದಷ್ಟು ಬೇಗ ಕ್ರಮ ವಹಿಸಬೇಕು. ಬೇಜವಾಬ್ದಾರಿ ತೋರಿದ ಎಲ್ಲರನ್ನೂ ಸೇವೆಯಿಂದ ವಜಾಗೊಳಿಸಬೇಕು. ಹೀಗೆ ಮಾಡದೇ ಹೋದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಸೇನೆ ತಾಲೂಕು ಘಟಕದ ಅಧ್ಯಕ್ಷ ಗೋಪಾಲ್ ಕಟ್ಟಿಮನಿ, ಪದಾಧಿಕಾರಿಗಳಾದ ಭೀಮಸಿ ಕಾರ್ಖೋರ, ಪ್ರಜ್ವಲ್ ಕಟ್ಟಿಮನಿ, ಕಾಶಿನಾಥ್ ಮಾದರ್, ಭೀಮಾಶಂಕರ ಸೋನಾನೆ, ಸಾಯಬಣ್ಣ ಡವಳಗಿ, ಭಾಗ್ಯಶ್ರೀ ಹೊಟ್ಟಗಾರ, ಭಾರತಿ ಸೋನಾನೆ, ಹುಸೇನ್ ಜಕಾತಿ ಹಾಗೂ ಬ್ಯಾಕ್ಕೋಡ್ ಉಪಸ್ಥಿತರಿದ್ದರು. ವರದಿಗಾರರು ದೇವು ಕೊಂಚಬಾಳ, C9 ಕನ್ನಡ, ತಾಳಿಕೋಟೆ. ಈಗ ಮಗು ಹೊಡೋದಕ್ಕೆ 5 ಬಿದ್ರು ಇನ್ನೂ ರೇಷನ್ ಕೊಟ್ಟಿಲ್ರಿ. ಈಗ ಹಿಂದಲವರು ಪ್ರೆಗ್ನೆಂಟ್ ಅದಾರ, ಅವ್ರಿಗಾರ ರೇಷನ್ ಕೊಡಂಗ್ ಮಾಡ್ರಿ. ಎಷ್ಟು ತಿಂಗಳಾಯ್ತು ಅಂಗನವಾಡಿ ಕೇಂದ್ರ ಬಂದ್ ಬಿದ್ದು? 6 ತಿಂಗಳು 7 ತಿಂಗಳು ಆಯ್ತ್ರಿ. 7 ತಿಂಗಳಾಯ್ತು. ಯಾವುದೇ ರೀತಿಯಿಂದ ಸೌಲಭ್ಯಗಳು ಸಿಗ್ಲಿಲ್ಲ. ಏನು ಸಿಕ್ಕಿಲ್ರಿ, ನಮಗನ್ಕರ ಏನು ಸಿಕ್ಕಿಲ್ಲ ನೋಡ್ರಿ. ಯಾರಿದ್ರು ಮೊದಲು ಟೀಚರ್? ಮೊದಲು ಬೇರೆದವ್ರಿಗೆ ಈ ರಿಟೈರ್ಡ್ ಆಗಿ ಎಷ್ಟು ದಿವಸ ಆಯ್ತು? 8 ತಿಂಗಳಾಯ್ತು. ಏನು ಬಡತನ ಆದವ್ರಿಗೂ ಇಲ್ಲ, ಹೊಟ್ಟಿದ್ದವ್ರಿಗೇನು ಇಲ್ಲ. ತಿರುಗಿ ಮತ ನಮ್ಮ ಹುಡುಗಿ ಆಡೋದು ಮತ 1 ತಿಂಗಳು ಆಗಕ್ಕೆ ಏನಿಲ್ಲ. ಈಗ ತಾತ್ಕಾಲಿಕವಾಗಿ ಯಾರು ಶಿಕ್ಷಕಿಯರು ಇಲ್ಲ. ಮತ್ತೆ ಬಡತನ ಆದವ್ರಿಗೆ ಸೂಜಿ ಮಾಡಕ್ ಸತೆ ಹುಡುಗರಿಗೆ ಏನು ಹೇಳಿಲ್ರಿ ನಮಗ. ನಮ್ಮ ಅಣ್ಣ ಹೇಳಿದ್ದ ಈಗ ಕಗಳ ಇಂಜೆಕ್ಷನ್ ಮಾಡ್ಸ್ಕೊಂಡು ಹೋಗಿನ್ರಿ ನಾ ಬಂದು. ಎಷ್ಟು ಮಂದಿ ಹುಡುಗರು ಬರ್ತಿದ್ವು ಇಲ್ಲಿ ಬಾಬು? ನಾವು ಹೊಡಿಸಿದ್ವಿ ವಡ್ಡೋನೆಯಲ್ಲಿರುವ ಅಂಗನವಾಡಿ 19 ಸುಮಾರು 7 ತಿಂಗಳಾಯಿತು. ಗರ್ಭಿಣಿಯ ಬಾಣೆತರಿಗೆ ಅವನ ದಿವಸವನ್ನು ಕೊಡಬೇಕಾಗಿತ್ತು. ಇನ್ನೂವರೆಗೆ ಇಲ್ಲಿ ಒಬ್ಬರು ಟೀಚರ್ ಇಲ್ಲ, ಒಬ್ಬರು ಹೆಲ್ಪರ್ ಇಲ್ಲ. ಯಾವುದೇ ರೀತಿ ಗೌನ್ಯ ದಿವಸ ಕೊಡಲಾರ. ಈಗ ಮಕ್ಕಳಿಗೆ ಈಗ ಬಾಣೆತನವರಿಗೆ ಅರ್ಧವ್ರ ಮತ್ತು ಬಾಣೆತನ ಆದವ್ರ ಅಂಥವ್ರಿಗೆ ದೌನ್ಯ ದಿವಸಗಳು ಸರ್ಕಾರದಿಂದ ಬರಬಾರ್ದು. ದೌನ್ಯ ದಿವಸಗಳನ್ನು ತಾವು ಅಲ್ಲೇ ಗುಳು ಮನಸಾಕತ್ತಾರ ಅಂಗನವಾಡಿಯವರು. ಅದಕ್ಕಾಗಿ ನಮ್ಮ ಅಂಬೇಡ್ಕರ್ ಸೇನೆಯಲ್ಲಿತ್ತ ಈಗ ಎಲ್ಲ ಬಾಣೆತನರಿಗೆ ಮತ್ತು ನಮ್ಮ ಅಂಬೇಡ್ಕರ್ ತಾಲೂಕು ಸಮಿತಿಯ ವತಿಯಲ್ಲಿತ್ತ ಈಗ ನಾವು ಅಂಗನವಾಡಿಗೆ ಇಲ್ಲೇ ಮುಂದೆ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿವಿ. ಅದಕ್ಕಾಗಿ ಅವ್ರಿಗೆ ಭಾಳಷ್ಟು ತೊಂದರೆ ಆಗೈತೆ. ಬಾಣೆತರಿಗೆ ಸರ್ಕಾರದ ಬರೋ ದೌನ್ಯ ದಿವಸಗಳನ್ನು ಕೊಡಬೇಕಾಗಿತ್ತು. ಆದರೆ ಇನ್ನೂವರೆಗೂ ಯಾವುದೇ ರೀತಿ ಕೊಡೋಲ್ಲ. 6 ತಿಂಗಳಾಗಿ ಈಗ ಅಡ್ಕೊಂಡು ಮತ್ತು ಅವ್ರ ಗಂಡನ ಮನೆಗೆ ಹೋಗಕತ್ತಿದ್ದಾರೆ. ಇನ್ನೂ ಅದು 6 ತಿಂಗಳು ದೌನ್ಯ ದಿವಸನ ಅವ್ರಿಗೆ ಕೊಟ್ಟಿಲ್ಲ. ಅದಕ್ಕಾಗಿ ನಮ್ಮದೊಂದು ಇದು ಉಗ್ರವಾದ ಹೋರಾಟ ಇದೆ. 6 ತಿಂಗಳಾದರೂ ಸರಿಯಾದ ಬಾಣತಿಯರಿಗೆ ಮತ್ತು ಗರ್ಭಿಣಿಯರಿಗೆ ಯಾವುದೇ ಬರ್ತಕ್ಕಂಥ ಸರ್ಕಾರದಿಂದ ದವಸ ಧಾನ್ಯಗಳು ಮತ್ತು ಪೌಷ್ಟಿಕಾಂಶ ಮತ್ತು ಯಾವುದೇ ಇಂಜೆಕ್ಷನ್ ಆಗಲಿ ಅಥವಾ ಕರೆದು ತಂದು ಅಂಗನವಾಡಿ ಟೀಚರ್ ಹೆಲ್ಪರ್ ಅವ್ರು ಕರ್ಕೊಂಬಂದು ಕೂಡಿಸಿ ಮಾಡ್ಸಕ್ಕಂಥ ಕೆಲಸ ಇರ್ತದೆ ಸರ್ಕಾರದ್ದು. ಅವ್ರು ಇಲ್ಲಿವರೆಗೆ 6 ತಿಂಗಳಾದರೂ ನಾವು ಮೌಖಿಕವಾಗಿ ಹೇಳ್ಕೊತಾ ಬಂದ್ವಿ ಮತ್ತು ಮುದ್ದೆ ಬಳಕೋಗಿನೂ ಹೇಳ್ತಾ ಬಂದ್ವಿ. ವಾದವ್ರನ್ನ ಸಿಡಿದವ್ರನ್ನ ಇಲ್ಲಿ ಕರೆಸಿ ನೋಡೋದಾರ ಇನ್ಮ್ಯಾಗ ಬರಬಾರಿ ಮಾಡ್ತೀವಿ ಅಂದರು. 6 ತಿಂಗಳು ತನ ಆದ್ರೆ ಯಾವುದೇ 6 ತಿಂಗಳದ್ದು ಕೊಟ್ಟಿಲ್ಲ. ಈಗ ಮುಂದಾದ್ರೂ ಇಲ್ಲ, ನಮ್ಮ ಆ ಕಡೆ ವಾರ್ಡ್ನವ್ರು ಬರಲ್ಲ ಅಂತ ಹೇಳಿದಾರೆ. ಆಲ್ರೆಡಿ ಇಲ್ಲಿ ಅಂಗನವಾಡಿಯವರು ರಿಟೈರ್ಡ್ ಆಗಿ 4 ತಿಂಗಳಾಯ್ತು. 4 ತಿಂಗಳಾಗಿಂದ ಅದಕ್ಕಿಂತ ಮೊದಲೇ 2 ತಿಂಗಳು ಕೊಟ್ಟಿಲ್ಲ. ಮತ್ತು ಈಗಿದ್ದವ್ರಂತರೂ ಆ ಕಡೆ ವಾರ್ಡ್ ಬರಲ್ಲ ಅನ್ನಕ್ಕಂತ ಮಾತಾಡ್ತಾರೆ. ನಮಗೆ ಸದ್ಯ ನೋಡಿ ನಾವು ಇವತ್ತು ಇಲ್ಲೇ ದಂಡಿ ಕುಂದ್ರ ಸಂಬಂಧ ತಯಾರಾಗಿ ಇವತ್ತು ಬಂದಿದ್ವಿ. ನಮಗೆ 6 ತಿಂಗಳ ತನೂ ಆದಂಥದ್ದು ರೇಷನ್ ಎಲ್ಲೈತಿ. ಇಲ್ಲಿ ಅಂಗನವಾಡಿ ಅಂತ ರೇಷನ್ ಇಳಿಸಲ್ಲ. ಮತ್ತು ಇಲ್ಲಿ ಅವರು ಸಂಬಂಧಪಟ್ಟ ಏನು ಸಿಡಿಕೋನೆ ಇದ್ರೊಳಗೆ ಶಾಮಿಲ್ ಅದನ್ನು ಮತ್ತು ಸೂಪರ್ವೈಸರ್ ಇದಕ್ಕೇನು ಸಂಬಂಧಪಟ್ಟ ಅಧಿಕಾರಿಗಳು ಶಾಮಿಲಾಗಿ ಬರ್ತಕ್ಕಂಥ ತತ್ತಿ ದವಸ ಧಾನ್ಯಗಳು ಏನು ಕಾಳು ಕಡಿ ಎಲ್ಲನೂ ಅಲ್ಲಿ ಅವರೇ ತಗೋತಾರೆ. ಮತ್ತು ಇಲ್ಲಿ ಇವೆಲ್ಲ ಬಾಡಿಗೆ ನಡೆಸ್ತಾರೆ. ಇಲ್ಲಿ ಬಾಡಿಗೆ ಇರ್ತಕ್ಕಂಥ ಮುಂದೆ ಸರಿಯಾಗಿ ಹೋಗೋಕೆ ಜಾಗಿಲ್ಲ. ಇಂಥವು ಬಾಡಿಗೆ ಇಡ್ದಾರೆ. ಅವ್ರು ಬಾಡಿಗೆ ಎಷ್ಟು ಹಾಕ್ತಾರೆ ಏನೋದೆಲ್ಲ ಸರ್ಕಾರ ಕೊಡಬೇಕು. ಮತ್ತು ಇಲ್ಲಿ ದಿನಂಪ್ರತಿ ಈಗ ಸರ್ಕಾರ LKG UKG ಮಕ್ಕಳಿಗೆ ಶಿಕ್ಷಣ ಅಂಗನವಾಡಿ ಕೊಡ್ಬೇಕಂತ ಆದೇಶ ಆಗ್ಯದ. ಆದರೆ ಇವತ್ತು ಮಿತಿಗೆ ಇಲ್ಲಿ ಯಾರು ಸ್ಕೂಲ್ ಇಲ್ಲಾರ ಮಕ್ಕಳನ್ನ ಅವರು 2,000 3,000 ಕೊಟ್ಟು ಇವತ್ತು 3 ವರ್ಷ 4 ವರ್ಷದ ಮಕ್ಕಳ ಮೇಲೆ ನಮ್ಮ ಸಮುದಾಯದವ್ರು ಈ ಕಡೆ ಬಂದು ಸ್ಲಮ್ ಬಡವರು ಜಾಸ್ತಿ ಇದ್ದಾರೆ. ಇವತ್ತು 2,000 3,000 ದುಡ್ಡು ಕೊಟ್ಟು ಪ್ರೈವೇಟ್ ಸ್ಕೂಲಿಗೆ ಕಳಿಸುವಂಥ ಪರಿಸ್ಥಿತಿ ಬಂದದ. ಅದಕ್ಕೆ ಇದು ಏನಿಲ್ಲ, ನಮಗೀಗ
ನಾವು ಈ ಸದ್ದ ತಹಸೀಲ್ದಾರ್ದು ಇದೇ ಕೇಳ್ಕೊತೀವಿ. ಇವ್ರ ಮುಖಾಂತರ ಇದು ಸಮಗ್ರ ತನಿಖೆ ಆಗ್ಬೇಕು. 6 ತಿಂಗಳ ತನಕ ಯಾರು ಇದ್ರೊಳಗೆ ಶಾಮೀಲ್ ಅದಾರ ಅವೆಲ್ಲ ಬರ್ತಕ್ಕಂಥ ತತ್ತಿ ರೇಷನ್ ಯಾರು ತೊಗೊಂಡಾರ ಅವ್ರ ಮ್ಯಾಲೆ ಕ್ರಮ ಆಗ್ಬೇಕು. ಮತ್ತು ಮುಂದಿನ ದಿನಗಳಲ್ಲಿ ಸರಿಯಾಗಿ ನಮ್ಮ ಓಣಿ ಒಳಗೆ ಸುಮಾರು ನಮ್ಮ 100 ಮನೆ ಅದಾವೆ ನಮ್ಮ ಸಮುದಾಯದಲ್ಲಿ. ಇಲ್ಲಿ 19ನೇ ವಾರ್ಡ್ನೊಳಗೆ ಅಲ್ಲಿ ಅಂಗನವಾಡಿ ಪ್ರತ್ಯೇಕವಾಗಿ ಅಲ್ಲಿ ಯಾರಿಲ್ಲ ಅಂತಾರೆ. ಅಲ್ಲೇ ನಮ್ಮ ಎಸ್ ಸಿ ಕಾಲೋನಿ ಆದ ಕಾರಣ ಎಸ್ ಸಿ ಅವ್ರನ್ನ ಇಲ್ಲಿ ನೇಮಕ ಮಾಡ್ಕೋಬೇಕು. ಎಸ್ ಸಿ ಅವ್ರನ್ನ ನೇಮಕ ಮಾಡ್ಕೊಂಡಾಗ ಅವಾಗ ಸರಿಯಾಗಿ ನಡೀತದೆ ನಮ್ಮದು ಆಗ್ರಹ ಐತಿ. ನಮ್ಮಲ್ಲಿವ್ರು ನೇಮಕ ಮಾಡಿಕೊಂಡು 10 ಗಂಟೆಲಿಂದ 2 ಗಂಟೆ ತನಕ ನಡೆಸಲಿಲ್ಲ. ನಮ್ಮಲ್ಲಿ ಚಲೋ ರೂಢಿಗೆ ಐತಿ, ಒಂದು ಸಮಾಜ ಮಂದಿರ ಐತಿ. ಅಲ್ಲಿ 10 ಗಂಟೆ 2 ತನಕ ಅವ್ರು ಮೊದಲು ಶಿಕ್ಷಣ ಕೊಡೋದು ಮಾಡಲಿ. ರೇಷನ್ ಅವತ್ತು 1 ದಿನ 2 ದಿನ ಹೆಚ್ಚು ಕಮ್ಮಿ ಮಾಡಲಿ. LKG UKG ನಮ್ಮ ಇಲ್ಲೆಲ್ಲ ಒಣೆಯವ್ರಿಗೆ ಕಲ್ಸಂಗೆ ಆಗ್ಬೇಕಂತೇಳಿ ನಮ್ಮ ಮುಖ್ಯವಾಗಿ ಶಿಕ್ಷಣದ ಆಗ್ರಹ ಮೊದಲೈತಿ. ನಾಳಿಂದ ನಡೆಯೋದು ಮುಂದಿನ ಬಳಗ ನಾವೆಲ್ಲರೂ ಕೂಡಿ ಇಲ್ಲಿ ಸಮಾಜದವರು ನಮ್ಮ ಸಂಘಟನೆಯವರು ಕೂಡಿ ಇಲ್ಲ ಮುಂದೆ ಏನೇನು ಮಾಡ್ಬೇಕಂತೇಳಿ ಇವತ್ತು ತಹಸೀಲ್ದಾರ್ ಮುಖಾಂತರ ಮನವಿ ಕೊಟ್ಟು ಮುಂದಿನ ಮಾತು ವಿಚಾರ ಮಾಡ್ತೀವಿ ಅಂತ ಹೇಳ್ತಾರೆ. ಎಲ್ಲರಿಗೂ ನಮಸ್ಕಾರ.